कोण सांगितलं तुम्हाला? त्याचं नाव अभि म्हणून कोण सांगितलं? शक्कू खाळा बिस्किट मेगा हा ಅಂತೂ ಇಂತೂ ಆಯಿತು ಸ್ವೀಟ್ ಅಂತೂ ಕಟ್ ಮಾಡಿ ನೋಡಬೇಕು. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದ್ರಿ? ನಾವಂತ ಆರಾಮದಿ ನೋಡ್ರಿ, ನೀವು ಆರಾಮದ್ರೆ ಅನ್ಕೋತೀನಿ. ಬರ್ರಿ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡಾಕತ್ತಿದ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ಹಂಗೆ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ನಾನು ಲಾರ್ವ ಸರ್ವೇಕ ಹೊಸ ಊರಿಗೆ ಹೊಂಟಿದ್ದೆ, ಹಾಗಾಗಿ ನನ್ನ ಮಗನಿಗೆ ಕರ್ಕೊಂಡು ಹೊಂಟೀನಿ. ಅವರಪ್ಪ ಹೊಲಕ್ಕೆ ಹೊಂಟಿದ್ದ, ಬೆನ್ನು ಹತ್ಲಕತ್ತಾನ ಭಾಳ, ಸುಮ್ ಕುಂದ್ರಲ್ಲಾಗ್ಯಾನ. ಹೋಗಿಸ್ಬಿಡಂಗಿಲ್ಲ ಇನ್ನು ಹೊಲಕ್ಕೆ ಅಂತೇಳಿ ಅವ್ನಿಗೆ ತೊಗೊಂಡು ಹೊಂಟೀನಿ. ಗಾಡಿ ಮ್ಯಾಗ ಹೋಗೋದಂದ್ರೆ ಅವ್ನಿಗೆ ಭಾಳ ಖುಷಿ. ಅದಕ್ಕೆ ಅವರಪ್ಪ ಇನ್ನೂ ಮನ್ಯಾಗ ಇರೋದ್ರಾಗೆ ಹೋಗಿ ಗಾಡಿ ಮ್ಯಾಗ ಕುಂತು ಬಿಡ್ತಾನೆ ರೀ. ನಾನು ಹೋಗ್ತೀನಿ ಅಂಥೇಳಿ ಹೊಸ ಊರಿಗೆ ಬಂದೀವಿ. ಒಂದು ಹೊಸ ಎನ್ಸಿಯರ್ ಯಾವಾರ ಸಿಗ್ತಾವೇನು, ಮತ್ತು ಇರೋ ಒಂದಷ್ಟು ಎನ್ಸಿಗಳದ ಅವ್ರಿಗೆ ಭೇಟಿ ಕೊಟ್ಟು ಲಾರ್ವ ಸರ್ವೇದು ಮಾಡ್ಕೊಂಡು ಹೋದ್ರೈತೇಳಿ ಬಂದೆ ನಾನು. ಹಾಂ ಒಯ್ತಾನ ಕೋಳಿ ತಿಳತಾನ ಇಲ್ಲ ಅಲ್ಲಿ ಹೋಯ್ತು. ಹಾಂ ನಾ ಬರಮ್ನೇಂದು ನೀ ಸರಿ ಹಿಂದಕ್ಕೆ ಸರಿ ಬರಿತೀನಿ. ಹಾಗೆ ಹಿಂಗೆ ಮ್ಯಾಗ ಮುಚ್ಚಬೇಕ್ರಿ, ಇಲ್ಲ ಅರ್ಬಿಯರ ಕಟ್ಬೇಕ್ರಿ, ಅಂದ್ರೆ ಆಗಂಗಿಲ್ಲ. 4 ದಿನಕ್ಕೊಮ್ಮೆ ತಿಕ್ಕಬೇಕ್ರಿ. ತೆಂಗಿನ ಜುಬ್ರಾರೆ ಬ್ರಷ್ ತೊಗೊಂಡು ಆಗಿಲ್ರಿ ಇದ್ರಾಗೇನು ಆಗಿಲ್ಲ. ಏನು ಡ್ರಾಮ್ ಇಟ್ಟೇರಿ ಇದು ರೀ ಇದ್ರಾಗ ಭೀ ನೋಡ್ರಿ ಇಲ್ರಿ ಇಲ್ಲ ಆಗಿಲ್ಲ. ಬರ್ರಿ ದೊಡ್ಡ ಆಗತ್ತ ನಿನ್ನೇನು ದಮ್ ಆಗಲ್ರಿ ನಾವು ಬೆನ್ ಬಿಡತ್ತಾನ ರೀ. ಹಾಂ ಅಂಗನವಾಡಿಗೆ ಅದು ಕಳಿಸ್ಬೇಕ್ರಿ, ಅವಕ್ಕೆ ಒಯ್ದು ತೊಗೊಂಡು ಕುಂದ್ರಬೇಕ್ರಿ. 10-11ದಿಂದ ಹೋಗಾದ್ರಿ, 1-2 ಹೊಳಿ ಬರೋದ್ರಿ. ಅವ್ರಿಗೂ ಮತ್ತೆ ಮುಂದೆ ಸಾಲಿಗೆ ಹೋಗಿ ರೂಢಿ ಅದು ಬೀಳ್ತೈತಿ. 1ನೇ ತನ ಅದು ಒಯ್ದು ಅಂಗನವಾಡಿ. ಗೋಳಿ ಪಾಯ್ಜೆ कशाला पाहिजे गोळी? खायला गोळी खाते तू? काय झालं तुला? हां इंजेक्शन करते घे. इंजेक्शन करू? ಇಂಜೆಕ್ಷನ್ ಮಾಡಮ್ಮ. ಹಾಂ ಅವನಿಗೆ ಯಾಕೆ? ನಿನಗೂ ಮಾಡ್ತೀನಿ, ಅವನಿಗೂ ಮಾಡ್ತೀನಿ, ಇಬ್ರಿಗೆ ಮಾಡ್ತೀನಿ. ಅವನಿಗೆ ಮಾಡತ್ತೆ ಹೇಳ್ತಾನೆ ನಾನು. ಹಾಂ ಶುಗರ್ ಗುಳಿಗೆ ಕೊಟ್ಟಿದ್ನಲ್ರಿ, ತಂದಾರಿ ಕೊಟ್ಟಾರಲ್ರಿ. ಅರ್ಧ ನುಂಗ್ಲತ್ತೀರಿ, ಊಟ ಮಾಡ್ಕೆ ನುಂಗ್ರಿ. ಹಾಂ ರೀ ಹಾಂ ಹಾಂ. ನಮ್ಮ ಅಭಿಗೆ ಇಲ್ಲಿ ಹುಡುಗರು ನೋಡ್ಯಾರಂತ್ರಿ ಮೊಬೈಲ್ದಾಗ, ಹಾಗಾಗಿ ಒಂದು ಹೂವು ಕಿತ್ಕೊಂಡು ಬಂದು ಅಭಿಗೆ ಮಾತಾಡ್ಸೋ ಸಲುವಾಗಿ ಮತ್ತು ವಾಪಸ್ ಬಂದಾರ. ಆವಾಗಲೇ ಮಾತಾಡ್ಸಿದ್ರು, ಬಂದು ಮಾತಾಡ್ಸಕತ್ತಾರ. ಅವನ ಹೆಸರು ಅಭಿ ಅಲ್ರಿ, ಅಭಿ ಐತಿ ಅಂತ ಹೇಳಕತ್ತಾರ. कोण सांगितलं तुम्हाला? त्याचं नाव अभि म्हणून कोण सांगितलं? हां मी केव्हा सांगितलं? मी सांगलं नाही. कोण सांगितलं तुम्हाला? हां त्याचं नाव अभि म्हणून. कुठं बघितलं याला? हां कुठं? तिथं तिथं येत नाही त्याने, हिने गावात राहते. कुठं येतो मी येतो, हिने केव्हा आले? आत्ता आले त्याने येत नाही. हां ಹಾಂ ಅತ್ತ ಆಲೆ ತನಿ. ಲಾರ್ವಾ ಸರ್ವೆ ಜೊತೆಗೆ ಹಾಗೆ ಹಳೆ ಎನ್ಸಿಗೆ ಒಂದಷ್ಟು ಮನೆ ಭೇಟಿ ನೀಡಿ ಅವರಿಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಮಾಹಿತಿ ಹೇಳಿದೆ. ಆಮೇಲೆ ಇನ್ನೂ 2 ಹೊಸ ಎನ್ಸಿ ಸಿಕ್ಕು, ಭಾಳ ಖುಷಿ ಆಯಿತು. ಡಿಸೆಂಬರ್ದು ಟಾರ್ಗೆಟ್ ಅಂತೂ ಮುಗೀತು. ಡಿಸೆಂಬರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆಗಕ್ಕಿಂತ ಮೊದಲೇ 2 ಎನ್ಸಿ ಸಿಕ್ಕು. ಈ ತಿಂಗಳದ ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಯಿತು ಎನ್ಸಿದು. ಇನ್ನು ಮತ್ತೆ ಉಳಿದಿದ್ದ ಕೆಲಸ ನೋಡಬೇಕು. 3 ತಿಂಗಳೊಳಗೆ ಮಾಡಿಸ್ಬೇಕು. ಆಮೇಲೆ ನಿಮ್ಗೆ ಎಲ್ಲಿ ಅನುಕೂಲ ಆಯ್ತು ಅಲ್ಲಿ ತೋರಿಸ್ರಿ. ಇಲ್ಲಿ ಆಲ್ಮೇಲೆ ಹೋರಿ, ಸಿಂದಗಿಗೆ ಹೋರಿ, ಇಂಡಿಗೆ ಹೋರಿ, ಒಟ್ಟು ಸರ್ಕಾರ ದವಾಖಾನೆ ತೋರಿಸ್ಕೋರಿ ಅಷ್ಟೇ. ಶಂಕು ಅಕ್ಕ ಆಳತ್ ನೋಡಿ ಬಿಸ್ಕಿಟ್ ಮ್ಯಾಗ. ಶಂಕು ಅಕ್ಕ ನಂಗೆ ಅದಲ್ಲ ಪಾಪ. ದೀಪಾವಳಿದಿಂದ ಮದ್ವೆ ಸೀಸನ್ ಚಾಲು ಆಗೈತಲ್ರಿ, ಮದ್ವೆಗಳು ಸ್ಟಾರ್ಟ್. ಹಾಗಾಗಿ ಬಳೆ ಉಡ್ಸೋಕೆ ಕರೆದಿದ್ರು, ಬಳೆ ಉಟ್ಕೊಂಡು ಹೋಗೋ ಸಲುವಾಗಿ. ಇನ್ನು ಬ್ಯಾಸ್ಗೆ ಕಾಲ ಮುಗಿಯೋತನೂ ಮದ್ವೆಗಳು ಸ್ಟಾರ್ಟ್ ಆಗಿಬಿಡ್ತಾವೆ. ಮತ್ತು ವಾಪಸ್ ಮತ್ತೆ ಯಾವಾಗ ದೀಪಾವಳಿ ಬರ್ತಾವೆ ಅವಾಗ ಮತ್ತೆ ಸ್ಟಾರ್ಟ್ ಆಗ್ತಾವೆ ಒಳ್ಳೆ ಶುಭ ಕಾರ್ಯಕ್ಕೆ ಮದ್ವೆ ಇದು ದಿನಗಳು. ಇಲ್ಲಿ ಇದು ಹಾಕ್ಯಾರ ನೋಡ್ರಿ, ಅಂದ್ರೆ ನಮ್ಮ ಕಡೆ ಹಿಂಗೆ ಹಾಕ್ತಾರೆ. ನಾನು ನೋಡಿದ ಪ್ರಕಾರ
ಬೆಂಗಳೂರು ಮೈಸೂರು ಆ ಕಡೆ ನೋಡಿದ್ರೆ ತೆಂಗಿನ ಮರದ್ದು ಹಾಕಿರ್ತಾರೆ ಚಪ್ರ ಮನೆ ಮುಂದೆ. ನಮ್ಮ ಕಡೆ ಇದ್ರದ್ದು ಕಣ್ಕಿ ಏನೈತಿ ಜೋಳದ ಕಣ್ಕಿ ಮತ್ತು ಮಾವಿನ ಎಲೆದು ಈ ಥರ ಹಾಕಿರ್ತೀವಿ. ಅದಕ್ಕೆ ಹಂದ್ರ ಅಂತ ಕರಿತೀವಿ. ಆ ಕಡೆ ಚಪ್ರ ಅಂತ ಕರೀತಾರೆ, ಮದುವೆ ಚಪ್ರ ಅಂತ ಕರೀತಾರೆ. ನಾವು ಈ ಕಡೆ ಹಂದ್ರ ಅಂತ ಕರಿತೀವಿ. ಬಳೆ ಉಡ್ಸ್ಕೊಂಡೋಗ್ಲಿಕ್ಕೆ ನಾವು ಸೀರೆ ತೊಗೊಂಡು ಬಂದಿದ್ವಿ. ಮದ್ವೆಗೆ ಬಂದವ್ರಿಗೆ ಆವಾಗ ಆಯ್ರಿ ಕೊಡಕ್ಕೆ ಆಗಂಗಿಲ್ಲ ಮತ್ತು ಗದ್ದಲನೂ ಭಾಳ ಇರ್ತೈತಿ, ನೆನಪಾರ್ತೈತೆ. ಹಾಗೆ ಬಳೆ ಉಟ್ಕೊಳಕ್ಕೆ ಯಾರ್ಯಾರು ಬರ್ತಾರೆ ಅವ್ರಿಗೆ ಅವಾಗವಾಗೆ ಆಯ್ರಿ ಕಟ್ಕೆ ಕೊಳಸಾಕತ್ತಾರೆ. ಹಾಗೆ ಬಳೆ ಉಡಿಸಿ ನಮ್ಮ ಜಾನ್ವಿಗೆ 1 ಡಜನ್ ಹಸಿರು ಬಳೆ ಕೊಟ್ಟರು ಮತ್ತು ನನಗೂ 2 ಡಜನ್ ಎರಡು ಕೈಯಲ್ಲಿ ಬಳೆ ಉಡಿಸ್ಯಾರ. ಆಚೆ ಕಡೆ 1 ಡಜನ್ ಈಚೆ ಕಡೆ 1 ಡಜನ್. ನಮ್ಮ ಅಭಿ ಚಾವಿ ನಾ ತೆಗಿತೀನಿ ಅಂತ ಯಾಕೆಂದ್ರೆ ಚಾವಿ ತೊಗೊಂಡು ಹಾಡ ಹತ್ತೈತಿ ಟ್ರ್ಯಾಕ್ಟರ್ದಾಗ, ಅದು ಬಾಗ್ಲ ಹಿಡ್ಕೊಂಡು ಡ್ಯಾನ್ಸ್ ಮಾಡತ್ತಾನ. ಕೀಲಿ ತೆಗಿಯೋದೇ ನೆನಪಿಲ್ಲ ಅವನಿಗೆ. ನಮ್ಮ ಮನೆದೇವ್ರಿಗೆ ಏಳ್ಕೋಟಿ ಮಾಡೋಕೆ ಸಜ್ಜಿ ರೊಟ್ಟಿ ಆಮೇಲೆ ಕೆಲವೊಂದು ಅದರದ್ದೇ ಆದ ಅಡುಗೆ ಮಾಡೋದಿರ್ತೈತಿ. ಅದನ್ನು ಮಾಡಿದ್ವಿ. ಅದಾದ ಬಳಿಕ ಮತ್ತು ಹಿಟ್ಟು ಒಂದು ಸ್ವಲ್ಪ ಸಜ್ಜಿ ಹಿಟ್ಟು ಉಳಿದಿತ್ತು. ಹಂಗಾಗಿ ಒಂದಿಷ್ಟು ಸಜ್ಜಿ ರೊಟ್ಟಿಯಾರ ಮಾಡೋದ್ರೈತೆ ಅಂತೇಳಿ ಸಜ್ಜಿ ಹಿಟ್ಟು ತೊಗೊಂಡ್ಕೋತೀನಿ. ಸಜ್ಜಿ ರೊಟ್ಟಿ ಮಾಡಬೇಕು. ಅಭಿಗೆ ಮಲಗಿಸ್ಬಿಟ್ಟೆ ನಾನು, ಯಾಕಂದ್ರೆ ಎಚ್ಚರಿದ್ರೆ ಮಾಡ್ಬಿಡಲ್ರಿ ಅವನು ಅಡ್ಡಾಡಿ ಬಂದು ಕೈಗಾಗಿ ನಾನು ಮಾಡ್ತೀನಿ ಅಂತೇಳಿ ಕಾರ್ಬಾರ್ ಮಾಡ್ಲಿಕ್ಕೆ ಬರ್ತಾನಂಥೇಳಿ. ನಂದು ಟ್ರೈಪಾಡ್ ಐತಿ, ಆದ್ರೆ ಅದು ನೆನಪೇ ಆಗಂಗಿಲ್ಲ ಟ್ರೈಪಾಡ್ ಯೂಸ್ ಮಾಡ್ಬೇಕಂತೇಳಿ. ಜಾಸ್ತಿ ತೊಗೊಂಡಿನಿ ನಾನು ವಿಡಿಯೋ ಮಾಡಾಗ ಟ್ರೈಪಾಡ, ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಾಗೈತಿ. ತೊಗೊಂಡು ಬಂದೀನಿ, ಹಾಗೆ ಇಟ್ಬಿಟ್ಟಿನಿ. ಟ್ರೈಪಾಡ್ ಇತ್ತಂದ್ರೆ ಒಂದು ಕಡೆ ಇಟ್ಟು ನಾನು ನನ್ನ ಕೆಲಸ ನಾನು ಮಾಡಾಕತ್ರ ಅಂಥ ವಿಡಿಯೋ ಆಗ್ತಿರ್ತೈತಿ. ಆದರೆ ಜಾಸ್ತಿ ಟ್ರೈಪಾಡ್ ತರಂಗಿಲ್ಲ ನನ್ನ ಬಲ್ಲಿ, ಇದ್ರೂ ತೊಗೊಂಡೇ ಇಲ್ಲ ನಾನು, ಹಾಗೆ ಇಟ್ಬಿಟ್ಟಿನಿ. ಅದು ನೆನಪೇ ಆಗಂಗಿಲ್ಲ. ಸಜ್ಜಿ ರೊಟ್ಟಿ ಮಾಡಾಕತ್ತಿದ್ದೆ, ಹಚ್ಚಬೇಕಾಗಿತ್ತು ಟ್ರೈಪಾಡ್ನಾಗ ಮೊಬೈಲ್ ಹಾಕಿ. ಅಭಿ ಅವಾಗ ಮೊದಲು ಜಾಸ್ತಿ ನಿದ್ದೆ ಮಾಡ್ತಿದ್ದಾರೆ, 1 ತಾಸು 2 ತಾಸು. ಈಗ ಜಸ್ಟ್ 3 ರೊಟ್ಟಿ ಮಾಡಿನ ಹಿಟ್ಟು ನಾದ್ಕೊಂಡು ಎದ್ದು ಅಳ್ಳಕ್ಕೆ ಶುರು ಮಾಡಿಬಿಟ್ಟ. ಇಲ್ಲಿನ ಹಿಟ್ಟು ನಾದ್ಕೊಂಡಿದ್ದು ಇಷ್ಟು ಹಿಟ್ಟು ಐತಿ, ಮಾಡೋದು ಬಿಟ್ಟು ಹಾಗೆ ಹೋದ್ನಂದ್ರೆ ಅದು ಹಿಟ್ಟು ಅಳಸಾಗಿಬಿಡ್ತೈತಿ. ಆಮೇಲೆ ರೊಟ್ಟಿ ಮಾಡೋಕೆ ಬರೋಂಗಿಲ್ಲ. ಇಲ್ಲಿ ನಮ್ಮ ಮನ್ಯಾಗ 3 ಮಂದಿ ಅತಿಥಿಗಳದಾವ ಬೆಕ್ಕುಗಳು, ಅವು ಬಂದು ಧಾಂಧಲೆ ಮಾಡ್ತಾವೆ. ಹಾಗೆ ಇಟ್ಟು ಹೋದ್ನಂದ್ರೆ ಹಂಗೂ ಹಿಂಗೂ ಅಳಸ್ಕೋತ ಇನ್ನೂ 2 ಎಕ್ಸ್ಟ್ರಾ ಮಾಡಿದೆ. ಆದ್ರೆ ಅವ ಮಾಡಿಸ್ಬಿಡಲಾಗಿದ್ದ. ಮತ್ತು ಹೊಳ್ಳಿ ವಾಪಸ್ಸು ಅವ್ನಿಗೆ ಹೋಗಿ ಅವ್ನಿಗೆ ರಂಬುಷಿ ಮಾಡಿ ಮತ್ತು ಹೊಳೆ ಬಂದು ಹಿಟ್ಟು ಮತ್ತು ನಾದಿಟ್ಟಿನಿ. ಏನು ಮಾಡೋಕ್ಕಾಗ್ತದೆ, ಇಲ್ಲಾಂದ್ರೆ ವೇಸ್ಟ್ ಆಗಿಬಿಡ್ತೈತಿ, ಎಮ್ಮಿಗೆ ಇಡಬೇಕಾಗ್ತದೆ. ಸಜ್ಜಿ ರೊಟ್ಟಿ ಚಲೋ ಅನ್ನಿಸ್ತಾವೆ ತಿನ್ನೋಕೆ. ಸುಮ್ಮನೆ ಇವೆಲ್ಲ ವೇಸ್ಟ್ ಮಾಡಿ ಎಮ್ಮಿಗೆ ಇಡೋದನ್ನ ಹಳಾಳು ಅನ್ನಿಸ್ತೈತಿ. ಅದು ಸಜ್ಜಿ ರೊಟ್ಟಿಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಹಚ್ಚಿದ್ರೆ ಚಂದ ಅನ್ನಿಸ್ತೈತಿ. ನಾನು ಬಿಳಿ ಎಳ್ಳು ಇದ್ದು ಆದ್ರೆ ಹಚ್ಲಿಕ್ಕೆ ಹೋಗ್ಲಿಲ್ಲ, ನೆನಪಾರ್ಬಿಡ್ತು. ಮೊದಲು ನಾದ್ಕೊಂಡಿದ್ದು ಹಿಟ್ಟಿಂದೆಲ್ಲ ರೊಟ್ಟಿ ಮಾಡಿ ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅವ ಆಟ ಆಡ್ಲಿಕತ್ತ. ಮತ್ತು ಹಿಟ್ಟು ಉಳಿದಿದ್ದು ಅದಿಷ್ಟು ನಾದ್ಕೊಂಡು ಅದನ್ನು ರೊಟ್ಟಿ ಮಾಡತ್ತೀನಿ. ಈ ಕಡೆ ಒಂದು ಸ್ವಲ್ಪ ಶೇಂಗಾದು ತಿಂತಾನೇನೈತೆ ಹುರಿದಕ್ಕೆ ಕೊಟ್ಟೆ. ಅವೇನು ತಿನ್ಲಕ್ಕ ಹಾನು ಇಲ್ಲ ಹೂನು ಇಲ್ಲ, ತಂತ ಆಟ ಆಡತ್ತ. ನಮ್ಮ ಜಾನ್ವಿಗೆ ಹಾಲಿನ ಪುಡಿದು ಹಾಲು ಮಾಡಿ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಕಾಸ್ಕೊತ ನಿಂದ್ರವ ಅಂತೇಳಿ ಗ್ಯಾಸ್ ಚಾಲು ಇಟ್ಟು ಹಾಗೆ ಬಂದು ನಾನು ಬಲ್ಲಿ ಸೈಡಿಗೆ ಕುಂತು ಬಿಟ್ಟಾಳ. ನಾನು ಆಕಿ ಕೇಳೋಕೆ ಹೋಗಲಿ, ಆಕಿನ ಬಂದ್ ಮಾಡತ್ತ ಅಂದ್ಕೊಂಡಿದ್ದೆ, ಆಕಿ ಬಂದ್ ಮಾಡಿದ್ದಿಲ್ಲ. ಎಲ್ಲ ಹೊತ್ತು ಹುರ್ಗಡ್ಲೆ ಆಗಿ ಅದೊಂಥರ ಕುಂದ ಏನಂತಾರಲ್ಲ ಬೆಳಗ್ಗೆ ಕುಂದ, ಆ ರೀತಿಯಾಗಿತ್ತು. ಅದರಲ್ಲಿ ಸಕ್ಕರೆ ಹಾಕಿ ಒಂದು ಸ್ವಲ್ಪ ತಿರುವಾಡಿ ತುಪ್ಪ ಅದು ಹಾಕಿ ಅದೊಂದು ಸ್ವೀಟ್ ಥರ ಆಗಿತ್ತು, ಚಲೋ ಅನ್ನಿಸ್ತು. ಆ ಥರ ಇನ್ನೊಮ್ಮೆ ನಾ ಯಾಕೆ ಮಾಡಬಾರ್ದು ಅಂತ ನಾನು, ಅದು ತಾನಾಗೆ ಅಚಾನಕ್ ಆಗಿದ್ದು. ಇವತ್ತು ನಾನಾಗೆ ಮಾಡೋಕೆ ಹೋದ್ರೂ ಅದು ಆಗಲಾಗೈತಿ. ಹಾಲಿನ ಪುಡಿ ಇತ್ತು, ಅದಷ್ಟು ಗಟ್ಟಿಯಾಗಿ ಕಲಿಸಿ ನೀರಾಗ ಕಲಿಸಿ ಒಂದು ಸ್ವಲ್ಪ ಕುದಿಸಿ ನೋಡಮು. ಸಕ್ಕರೆ ಮತ್ತು ತುಪ್ಪ ಹಾಕಿ ತಿರುವಾಡಿದ್ರೆ ಕುಂದದ ಆಗ್ತದೇನಂತೇಳಿ. ಅಂದ್ರೆ ಗೊತ್ತಿಲ್ಲ ನನಗೆ, ಮೊದಲು ಮಾಡಿರಲಿಲ್ಲ. ಐಡಿಯಾ ಬಂತು, ಮಾಡ್ಕೊಂತ ಕುಂತೀನಿ. ಎಷ್ಟೊತ್ತನ ಆಯಿತು, 1 ಹೊರಿ ಕಟ್ಟಿಗೆನೇ ಖಾಲಿ, ಅದು ಎಲ್ಲಿ ಗಟ್ಟಿ ಆಗಲಿಕ್ಕೆ ತಯಾರಿಲ್ಲ. ಇದು ಹಾಲಿನ ಪುಡಿ ನಮ್ಮ ಅಭಿಗೆ ಸಾಲೆ ಕೊಟ್ಟಿದ್ರು, ಅಂಗನವಾಡಿಯಾಗ ಕೊಟ್ಟಿದ್ದೈತಿ. ಜಾಸ್ತಿ ಹೊತ್ತಿ ಬಿಡ್ತೈತಿ ತಳದಾಗ ತಿರುಗಾಡಿಸ್ಲಿಲ್ಲ ಅಂದ್ರೆ. ನಾನು ಮ್ಯಾಗೆಲ್ಲ ತಿರುಗಾಡಕತ್ತೀನಿ, ಆದರೂ ಕೆಳಗಡೆ ಹೊತ್ತದಂಗೆ ಆಗ್ಲಿಕತ್ತದ. ಭಾಳತನ ಮಾಡಿದೆ ನಾನು. ಅದು ಏನೋ ಹಾಡ ಐತಲ್ರಿ, ಏನೋ ಮಾಡಲು ಹೋಗಿ ಏನು ಮಾಡಿದೆ ನಾನು, ಹಂಗಾಯ್ತು ನನ್ನ ಗತಿ. ಅದು ಅಚಾನಕ್ಕಾಗಿ ಆಗಿತ್ತು, ಅಷ್ಟಕ್ಕೆ ಬಿಡಬೇಕಾಗಿತ್ತು. ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತ ಮತ್ತು ವಾಪಸ್ ಚಲೋ ಆಗೈತದು. ಇದು ಅದೇ ರೀತಿ ಮಾಡ್ಬೇಕಂತೇಳಿ ಮಾಡೋಕೆ ಹೋದೆ, ಅದ್ರಂಗಂತೂ ಆಗಲಿಲ್ಲ. ಇಂತೂ ಕೊನೆಗೆ ಮಾಡಿದೆ, ಎಲ್ಲ ಕೆಳಗಡೆ ಹೊತ್ತು ಬಿಟ್ಟೈತಿ. ಅವತ್ತು ಅಚಾನಕ್ಕಾಗಿ ಹಾಲು ಕಾಸ್ಲಿಕ್ಕೆ ಇಟ್ಟಾಗ ತಾನೇ ಕರೆಕ್ಟಾಗಿ ಬಂತು. ಆದರೆ ಇವತ್ತು ನಾವು ಮುದ್ದಮ್ಮ ಏನಾದರೂ ಮಾಡ್ಕೊಂಡು ತಿನ್ಬೇಕಂತೇಳಿ ಮಾಡೋಕತ್ರ ಭಾಳತನ ಟೈಮ್ ತೊಗೋತು, ಸರಿಯಾಗಿ ಆಗಲಿಲ್ಲ. ಆದರೂ ಇದು ಈಗ ಬರೋಬರಾಗ್ಯದ ಅನಿಸ್ತೈತಿ. ಅರ್ಧ ಬೆಳಕು ಕಟ್ ಮಾಡಿ ತಿಂದು ನೋಡಬೇಕು. ತುಪ್ಪ ಅದೆಲ್ಲ ಹಾಕಿನಿ, ಬರೋಬರಾಗೈತಿ. ಆದರೆ ಹಾಲಿನ ಪುಡಿ ಅಂದ ತಕ್ಷಣ ಅದು ತೆಳಗಡೆ ಹೊತ್ತಿರ್ತೈತಿ. ಹಾಗೆ ಬಿಡ್ಲಾರ್ದಂಗೆ ಹಾಗೆ ಒಂದು ಸ್ವಲ್ಪ ತಿರುವಾಡ್ತಾ ಇರಬೇಕು. ಉರಿ ಒಂದು ಸ್ವಲ್ಪ ಸಣ್ಣಗಿಡಬೇಕು. ಇಂತೂ ಆಯಿತು ಸ್ವೀಟ್ ಅಂತೂ. ಕಟ್ ಮಾಡಿ ನೋಡಬೇಕು ಹೆಂಗಾಗೈತಿ ಟೇಸ್ಟ್ ಅಂತೇಳಿ. ಕಟ್ ಮಾಡಿ ಆಮೇಲೆ ನೋಡ್ತೀನಿ. ಈ ರೀತಿಯಾಗಿ ಬಂದೈತೆ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು.